Good morning dear students, welcome back. So in my previous video I was talking about heat transfer. Heat transfer ಅಂದ್ರೆ ಏನು, ಯಾವ ತರ heat transfer ಆಗುತ್ತೆ ಅಂತ ಮಾತಾಡ್ತಾ ಇದ್ದೆ. So I mentioned three types of heat transfer. ಯಾವ್ಯಾವುದಪ್ಪ ಅಂತಂದ್ರೆ conduction, convection and radiation. And I explained conduction and convection in detail in my previous class. Conduction ಅಲ್ಲಿ ಯಾವ ತರ ಮೆಕ್ಯಾನಿಸಮ್ ಆಗುತ್ತೆ ಅಂತ ಹೇಳಿದ್ದೆ. ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಗಿ heat transfer ಆಗುತ್ತೆ. Convection ಅಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಆಗಿ heat transfer ಆಗುತ್ತೆ. ಆಮೇಲೆ conduction ನಾರ್ಮಲಿ occurs in solids ಅಂತ ಹೇಳಿದೆ, convection occurs in fluids ಅಂದ್ರೆ ಗ್ಯಾಸ್ ಮತ್ತೆ ಲಿಕ್ವಿಡ್ಸ್ ಅಲ್ಲಿ ಅಂತ ಹೇಳಿದೆ. ಬನ್ನಿ ಇವಾಗ ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ನೌ ಇಟ್ ಈಸ್ ರೇಡಿಯೇಷನ್. ಏನು ರೇಡಿಯೇಷನ್ ಅಂದ್ರೆ, ಫಸ್ಟ್ ಈ ರೇಡಿಯೇಷನ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚಿತವಾಗಿ ಒಂದೆರಡು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ಈಗ ಚಳಿಗಾಲದಲ್ಲಿ ಎಸ್ಪೆಷಲಿ ರೂರಲ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ, ಬೆಂಕಿ ಹಾಕ್ತಾರೆ, ಕೆಂಡ ಹಾಕ್ಬಿಟ್ಟು ಅದರ ಬಿಸಿ ಕಾಯಿಸ್ತಾರೆ, ಅದ್ರ ಮುಂದೆ ಕೂತ್ಕೊಂಡು ಸುತ್ತಲೂ ಕೂತ್ಕೊಂಡು ಆಯ್ತಾ ಬೆಂಕಿ ಕಾಯಿಸ್ತಾ ಇರ್ತಾರೆ. ಈಗ ಕೈ ಹಿಡಿಯೋದು, ಅಥವಾ ನೀವು ಮನೆಯಲ್ಲಿ ಸ್ಟವ್ ಹತ್ರನೇ ಹೋಗ್ಬಿಟ್ಟು ಸುಮ್ಮನೆ ಅಷ್ಟು ದೂರದಲ್ಲಿ ಹಿಂಗೆ ಕೈ ಇಟ್ಕೊಂಡಿರಿ, ನಿಮ್ಮ ಕೈ ಬಿಸಿ ಆಗ್ತಾ ಹೋಗುತ್ತೆ. ಇದು ಒಂದು ಎಕ್ಸಾಂಪಲ್. ಎರಡನೇದು, ಈ ಬೆಳಿಗ್ಗೆ ಹೊತ್ತು ಕೆಲವರು ಬಿಸಿಲು ಕಾಯಿಸ್ತಾ ಇರ್ತಾರೆ, ಸನ್ಲೈಟ್ ಅನ್ನ ಹೋಗಿ ಸನ್ಲೈಟ್ಗೆ ಬಾಡಿನ ಎಕ್ಸ್ಪೋಸ್ ಮಾಡ್ತಾರೆ. ಆಕ್ಚುಲಿ ಇಟ್ ಈಸ್ ವೆರಿ ಗುಡ್. ಯು ನೋ ವೈ? ಬಿಕಾಸ್ ಸನ್ಲೈಟ್ ಈಸ್ ಅ ರಿಚ್ ಸೋರ್ಸ್ ಆಫ್ ವಿಟಮಿನ್ ಡಿ, ಆಮೇಲೆ ವಿಟಮಿನ್ ಇ ಇವೆಲ್ಲ ಅಲ್ಲಿ ಬಹಳ ಸಿಗ್ತಾ ಇರ್ತವೆ ನಮಗೆ. ಸೊ ಸನ್ಲೈಟ್ ಅನ್ನ ನಾವು ನಮ್ಮ ಬಾಡಿ ಮೇಲೆ ಬೀಳೋ ತರ ಮಾಡಬೇಕು. ಹೋಗಿ ಬಿಸಿಲಲ್ಲಿ ನಿಂತ್ಕೋತಾರೆ, ಎಸ್ಪೆಷಲಿ ವಯಸ್ಸಾದವರಂತೂ ಹೋಗಿ ನಿಂತ್ಕೋತಾರೆ. ನೀವು ಅಷ್ಟೇನೆ ಅವಾಗ ಬಿಸಿಲಿಗೆ ಸ್ವಲ್ಪ ಎಕ್ಸ್ಪೋಸ್ ಆಗಬೇಕು. ಬಿಸಿಲಲ್ಲಿ ನಿಂತ್ಕೊಳ್ಳಿ, ಅವಾಗ ವಿಟಮಿನ್ ಡಿ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ, ನಿಮ್ಮ ಬೋನ್ಸ್ ಎಲ್ಲ ಗಟ್ಟಿಯಾಗಿರ್ತವೆ. ಎಸ್ಪೆಷಲಿ ರೂರಲ್ ಸೈಡಲ್ಲಿ ಅವ್ರಿಗೇನು ಬೇಕಾಗಿಲ್ಲ, ಅವರು ಯಾವಾಗಲೂ ಹೊಲದಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ಹಂಗಾಗಿ ಅವ್ರ ಬಾಡಿ ಮೇಲೆ ಸನ್ಲೈಟ್ ಬೀಳ್ತಾನೆ ಇರುತ್ತೆ. ಈ ಅರ್ಬನ್ ಸೈಡಲ್ಲಿ ಇರೋರಿಗೆ, ಸಿಟಿನಲ್ಲಿರೋರಿಗೆ ಸನ್ಲೈಟ್ಗೆ ಹೋಗಿ ಅಭ್ಯಾಸ ಇರೋದಿಲ್ಲ. ಇತ್ತೀಚೆಗಂತೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, ಐ ಟೆಲ್ ಯು ದಿಸ್ ಇಸ್ ಎ ವೆರಿ ಗುಡ್ ಹ್ಯಾಬಿಟ್. ಅವಾಗ ಸ್ವಲ್ಪ ಬಾಡಿನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿ. ಬನ್ನಿ ಈ ಕಡೆ. ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ನಮ್ಮ ಬಾಡಿ ಸ್ವಲ್ಪ ಬಿಸಿ ಆಗುತ್ತೆ, ಬೆಂಕಿಗೆ ಹಿಂಗೆ ಕೈ ಹಿಡಿದಾಗ ಸ್ವಲ್ಪ ಬಿಸಿ ಆಗುತ್ತೆ. ಸೊ ಇಲ್ಲಿ ಎಲ್ಲನೂ ಕೂಡ ಈ ಎಲ್ಲ ಎಕ್ಸಾಂಪಲ್ಸ್ ಇರೋದು ರೇಡಿಯೇಷನ್ ಅಂತ. ಏನ್ ಸರ್ ಹಾಗಾದ್ರೆ ರೇಡಿಯೇಷನ್? Yes, it is a mode of heat transfer. Like conduction, like convection, even radiation is also a mode of heat transfer. But definition ಏನಪ್ಪ ಅಂದ್ರೆ, it is a mode of heat transfer without heating the medium. And in fact, medium presence is not required at all. ಏನ್ ಸರ್ ಇದು? ಏನೋ ಅರ್ಥ ಆಗಲಿಲ್ಲ. ಕರೆಕ್ಟ್. ಫಸ್ಟ್ ಹೇಳಿದಾಗ ಅರ್ಥ ಆಗಲ್ಲ, ಅದಕ್ಕೆ ಒಂದ್ಸತಿ ಕಂಡಕ್ಷನ್ಗೆ ಮತ್ತೆ ಕನ್ವೆಕ್ಷನ್ಗೆ ವಾಪಸ್ ಹೋಗಿ ರೇಡಿಯೇಷನ್ಗೆ ಬರ್ತೀನಿ. ನೋಡ್ರಪ್ಪ, ಕಂಡಕ್ಷನ್ ನಾನು ಏನು ಹೇಳಿದೆ, ಈ ತರ ಕಂಡಕ್ಟರ್ ಇರುತ್ತೆ, ನಾನು ಇಲ್ಲಿ ಬಿಸಿ ಮಾಡಿದಾಗ ಇಲ್ಲಿಂದ ಹೀಟ್ ಫ್ಲೋ ಆಗಿ ಇಲ್ಲಿಗೆ ಬರುತ್ತೆ ಅಂತ ಹೇಳಿದೆ. ಅಂದ್ರೆ ಅದಕ್ಕೆ ಒಂದು ಮೀಡಿಯಂ ಬೇಕಲ್ವಾ ಹರಿಲಿಕ್ಕೆ, ಶಾಖ ಹೀಟ್ ಹರಿಲಿಕ್ಕೆ ಒಂದು ಮೀಡಿಯಂ ಬೇಕು. ಆದ್ರೆ ಆ ಮೀಡಿಯಂ ಅಲ್ಲಿ ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಗಿ ಹೀಟ್ ಮುಂದಕ್ಕೆ ಹೋಗ್ಬೇಕಾದ್ರೆ ಈ ರಾಡು ಕೂಡ ಬಿಸಿ ಆಯಿತು. ಸೊ ಏನನ್ನು ಅಬ್ಸರ್ವ್ ಮಾಡ್ಬೇಕು ನೀವು? ಇನ್ ಕಂಡಕ್ಷನ್ ಹೀಟ್ ಫ್ಲೋಸ್ ಥ್ರೂ ದ ಮೀಡಿಯಂ, ನಂಬರ್ ಒನ್. ಸೆಕೆಂಡ್, ವೈಲ್ ಫ್ಲೋಯಿಂಗ್ ಮೀಡಿಯಂ ಈಸ್ ಆಲ್ಸೋ ಹೀಟೆಡ್ ಅಪ್. ಎರಡು ಪಾಯಿಂಟ್ ಅನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ಮೀಡಿಯಮಿನ ಅವಶ್ಯಕತೆ ಇದೆ, ಆಮೇಲೆ ಹರಿಬೇಕಾದ್ರೆ ಮೀಡಿಯಂ ಅನ್ನು ಕೂಡ ಬಿಸಿ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ನೀರಿನ ಪಾತ್ರೆಗೆ ಬರೋಣ. ನೀರು ಕಾಯಿಸೋದನ್ನ ಹೇಳಿದ್ನಲ್ಲ, ಕನ್ವೆಕ್ಷನ್. ಸೊ ಇಲ್ಲಿದೆ ನೀರಿದೆ, ಈ ತರ ನೀವು ಬಿಸಿ ಮಾಡಿದ್ರಿ, ಅವಾಗ ಏನಾಯ್ತು, ಇದು ಮೀಡಿಯಂ. ಆಕ್ಚುಲಿ ಇದು ಮೀಡಿಯಂ, ಇಲ್ಲಿಂದ ಇಲ್ಲಿಗೆ ಶಾಖ ಹರಿಬೇಕು. ಹೀಟ್ ಹ್ಯಾಸ್ ಟು ಫ್ಲೋ ಫ್ರಮ್ ಹಿಯರ್ ಟು ಹಿಯರ್. ಸೊ ವಾಟರ್ ಈಸ್ ದ ಮೀಡಿಯಂ. ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್? ವಾಟರ್ ಮಾಲಿಕ್ಯೂಲ್ಸ್ ಆರ್ ರಿಸೀವಿಂಗ್ ದ ಹೀಟ್ ಅಂಡ್ ದೇ ಆರ್ ಫ್ಲೋಟಿಂಗ್. ನೆಕ್ಸ್ಟ್ ದಿಸ್ ಲೇಯರ್ ರಿಸೀವ್ಸ್ ಹೀಟ್ ಅಂಡ್ ಫ್ಲೋಟಿಂಗ್. ಈ ತರ ಮಾಲಿಕ್ಯೂಲ್ಸ್ ಲೇಯರ್ ಬೈ ಲೇಯರ್ ಮೇಲೆ ಹೋಗಿ ಹೀಟ್ ಅಪ್ ಆಯ್ತು, ಒಟ್ಟಾರೆ ಹೀಟ್ ಫ್ಲೋ ಆಯ್ತು. ಆಮೇಲೆ ಈ ಮೀಡಿಯಂ ಏನಿತ್ತಲ್ಲ, ನೀರಿತ್ತಲ್ಲ, ನೀರು ಕೂಡ ಬಿಸಿ ಆಯ್ತು. ಅಂದರೆ ಕಂಡಕ್ಷನ್ಗೆ ಮೀಡಿಯಮಿನ ನೆಸೆಸಿಟಿ ಇದೆ, ಕನ್ವೆಕ್ಷನ್ಗೂ ಮೀಡಿಯಮಿನ ನೆಸೆಸಿಟಿ ಇದೆ. ಆದರೆ ರೇಡಿಯೇಷನ್ಗೆ ಮೀಡಿಯಮಿನ ನೆಸೆಸಿಟಿ ಇಲ್ಲ. ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಲಿಕ್ಕೆ ಕಂಡಕ್ಷನ್ ಅನ್ನು ಪ್ರಿಫರ್ ಮಾಡಿದರೆ ಮೀಡಿಯಂ ಬೇಕು, ಕನ್ವೆಕ್ಷನ್ ಅನ್ನು ಪ್ರಿಫರ್ ಮಾಡಿದ್ರು ಈ ಮೀಡಿಯಂ ಬೇಕು. ರೇಡಿಯೇಷನ್ ಮೂಲಕ ಹೀಟ್ ಫ್ಲೋ ಆಗುತ್ತೆ ಅನ್ನೋದಾದ್ರೆ ಮೀಡಿಯಮಿನ ಅವಶ್ಯಕತೆ ಇಲ್ಲ. ಎರಡನೇದು, ಕಂಡಕ್ಷನ್ ನಲ್ಲಿ ಹೀಟ್ ಫ್ಲೋ ಆಗಬೇಕಾದ್ರೆ ಮೀಡಿಯಂ ಬಿಸಿ ಆಯಿತು, ಆ ರಾಡ್ ಬಿಸಿ ಆಯಿತು. ಕನ್ವೆಕ್ಷನ್ ಅಲ್ಲಿ ಹೀಟ್ ಫ್ಲೋ ಆಗಬೇಕಾದ್ರೆ ಮೀಡಿಯಂ ಬಿಸಿ ಆಯಿತು, ನೀರು ಬಿಸಿ ಆಯಿತು. ಆದರೆ ರೇಡಿಯೇಷನ್ ಅಲ್ಲಿ ಹೀಟ್ ಫ್ಲೋ ಆಗಬೇಕಾದ್ರೆ ಮೀಡಿಯಮ್ಮೇ ಬೇಕಾಗಿಲ್ಲ. ಒಂದು ವೇಳೆ ಮೀಡಿಯಂ ಇದ್ರೂ ಕೂಡ ಆ ಮೀಡಿಯಂ ಬಿಸಿ ಆಗೋದಿಲ್ಲ. ಸೊ ಇದನ್ನೆಲ್ಲ ಸೇರಿಸಿ ನಾನು ಇವಾಗ ಡೆಫಿನೇಷನ್ ಅನ್ನ ಹೇಳ್ತೀನಿ. ರೇಡಿಯೇಷನ್ ಈಸ್ ಎ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಇನ್ ವಿಚ್
medium presence is not required. It can travel even in vacuum also. If at all medium is there, medium is not disturbed, medium is not heated up. So ಇಷ್ಟೆಲ್ಲ ಬರಿಬೇಕಾ ಸರ್? ಇದನ್ನು ನೀವು ಹೆಂಗೆ ಬೇಕಾದ್ರೂ ಕಟ್ ಮಾಡಿಬಿಟ್ಟು ಬರೀರಿ, ಬೇಕಾದ್ರೆ ಡೆಫಿನೇಷನ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ, ರೇಡಿಯೇಷನ್ is a mode of heat transfer in which the medium is not heated. Conduction is a mode of heat transfer in which a medium is heated. Convection is a mode of heat transfer in which medium is heated. Whereas radiation is a mode of heat transfer in which medium is not heated. ಅರ್ಥ ಆಯ್ತಾ? ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನೋಡಿ. ಇಲ್ಲಿ ಸನ್ ಇದೆ, ಸೂರ್ಯ ಆಯ್ತಾ, ಇಲ್ಲಿ ಭೂಮಿ, ಇಲ್ಲಿಂದ ರೇಡಿಯೇಷನ್ ಲೈಟ್ ಬರ್ತಾ ಇದೆ ಆಯ್ತಾ, ಲೈಟ್ ಬರ್ತಾ ಇದೆ, ಇಲ್ಲಿ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಮ ಮೇಲೆ ಬೀಳ್ತಾ ಇದೆ. ಸೊ ಇಲ್ಲಿಂದ ಬರ್ಬೇಕಾದ್ರೆ ಇಲ್ಲೆಲ್ಲ ಅಟ್ಮಾಸ್ಫಿಯರ್ ಇರುತ್ತೆ ಅಲ್ವಾ. ಅಟ್ಮಾಸ್ಫಿಯರ್ ಇನ್ನು ಮೇಲಕ್ಕೆ ಹೋದ್ರೆ ಏನಿರುತ್ತೆ, ವ್ಯಾಕ್ಯೂಮ್ ಇರುತ್ತೆ. ಅಟ್ಮಾಸ್ಫಿಯರ್ ಅದು ಓನ್ಲಿ ಫ್ಯೂ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಅಷ್ಟೇ. ಆಮೇಲೆ ಹೋಗ್ತಾ 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 ಅಲ್ಲಿ ಏನು ಫ್ಯೂ ಕಿಲೋಮೀಟರ್, ನಾಟ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ ಅಲ್ಲ, ಫ್ಯೂ ಕಿಲೋಮೀಟರ್ಸ್ ಅಷ್ಟೇ. ಫ್ಯೂ ಕಿಲೋಮೀಟರ್ಸ್ ಆದಮೇಲೆ ವ್ಯಾಕ್ಯೂಮ್ ಅಷ್ಟೇ, ಏನೂ ಇರೋದಿಲ್ಲ. ಆದರೂ ಕೂಡ ಸನ್ಲೈಟ್ ಟ್ರಾವೆಲ್ ಮಾಡುತ್ತೆ, ಅಂದರೆ ರೇಡಿಯೇಷನ್ ಫ್ಲೋ ಆಗುತ್ತೆ, ಹೀಟ್ ಎನರ್ಜಿ ಫ್ಲೋ ಆಗುತ್ತೆ. ಆಮೇಲೆ ಬಂದು ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಬಿಸಿ ತಗಲುತ್ತೆ, ಅಥವಾ ನೆಲದ ಮೇಲೆ ಬಿದ್ದಾಗ, ಭೂಮಿ ಮೇಲೆ ಬಿದ್ದಾಗ ಭೂಮಿ ಬಿಸಿ ಆಗುತ್ತೆ ಹೊರತು ಮಧ್ಯದಲ್ಲಿರೋ ಗಾಳಿ ಬಿಸಿ ಆಗೋದಿಲ್ಲ. ಅಂದ್ರೆ ಇಲ್ಲಿ ಮೀಡಿಯಂ ಇಲ್ದಿದ್ರೂ ನಡೀತಿತ್ತು, ಮೀಡಿಯಂ ಇದ್ರೂ ಕೂಡ ಆ ಮೀಡಿಯಂ ಬಿಸಿ ಆಗೋದಿಲ್ಲ. ಇದನ್ನೇ ನಾನು ಡೆಫಿನೇಷನ್ ಅಲ್ಲಿ ಹೇಳಿದ್ದು. ಸೊ ರೇಡಿಯೇಷನ್ ನಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಮೀಡಿಯಂ ಹೀಟ್ ಅಪ್ ಆಗೋದಿಲ್ಲ, ಗೊತ್ತಾಯ್ತಾ? ಸೊ ರೇಡಿಯೇಷನ್ ಇಸ್ ಅ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಇನ್ ವಿಚ್ ಮೀಡಿಯಂ ಈಸ್ ನಾಟ್ ಹೀಟೆಡ್ ಅಪ್. ಸಮಟೈಮ್ಸ್ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಂ. ಆಮೇಲೆ ಈ ರೇಡಿಯೇಷನ್ ಅನ್ನು ನಾವು ನಾರ್ಮಲಿ ಥರ್ಮಲ್ ರೇಡಿಯೇಷನ್ ಅಂತ ಕರಿತೀವಿ, ಗೊತ್ತಾಯ್ತಾ? ಈಗ ಈ ರೇಡಿಯೇಷನ್ಗೆ ನಾವು ಒಂದಷ್ಟು ಪ್ರಾಪರ್ಟೀಸ್ ಅನ್ನ ಬರೆಯೋಣ. ಈಗ ನೀವು ಬೆಂಕಿ ಹಾಕೊಂಡ್ಬಿಟ್ಟು ಕಾಯಿಸ್ತಾ ಇರ್ತೀರಲ್ಲ ಚಳಿಗಾಲದಲ್ಲಿ, ಅಲ್ಲೂ ಕೂಡ ಅಷ್ಟೇನೆ ಆ ಫ್ಲೇಮ್ ಇಂದ, ಬೆಂಕಿಯ ಜ್ವಾಲೆಯಿಂದ ಏನು ರೇಡಿಯೇಷನ್ ಬರುತ್ತೋ, ಎನರ್ಜಿ ಬರುತ್ತೋ, ಥರ್ಮಲ್ ಎನರ್ಜಿ ಬರುತ್ತೋ, ಅದು ವೇವ್ಸ್ ಆಗಿ ಬಂದು ನಿಮ್ಮ ಕೈಯನ್ನ, ನಿಮ್ಮ ಮೈಯನ್ನ, ನಿಮ್ಮ ಕಾಲನ್ನ ತಗಲ್ತಾ ಇರುತ್ತೆ, ಆಯ್ತಾ? ಸೊ ಇಲ್ಲಿ ಬೆಂಕಿ ಹಾಕಿದ್ದೀರಾ, ಇಲ್ಲಿ ಫ್ಲೇಮ್ ಇದೆ ಆಯ್ತಾ, ಇಲ್ಲಿ ನೀವು ಕೂತ್ಕೊಂಡಿದ್ದೀರಾ ಆಯ್ತಾ, ಇಲ್ಲಿ ಕಟ್ಟಿಗೆ ಹಾಕಿಬಿಟ್ಟು ಬೆಂಕಿ ಉರಿತಾ ಇದೆ, ಇಲ್ಲಿ ನೀವು ಕೂತ್ಕೊಂಡಿದ್ದೀರಾ. ಸೊ ಇಲ್ಲಿಂದ ಇಲ್ಲಿಗೆ ಶಾಖ, ಇಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಐ ಹೋಪ್ ಯು ಗಾಟ್ ದ ಮೀನಿಂಗ್ ಆಫ್ ರೇಡಿಯೇಷನ್. ರೇಡಿಯೇಷನ್ ನಲ್ಲಿ ಮೀಡಿಯಮಿನ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಇದ್ದರೂ, ಮೀಡಿಯಂ ಇದ್ದರೂ ಆ ಮೀಡಿಯಂ ಮಧ್ಯದಲ್ಲಿರ್ತಕ್ಕಂಥ ಮೀಡಿಯಂ ಬಿಸಿ ಆಗೋದಿಲ್ಲ. ಸರ್ ನೀವೇನೋ ಹಂಗೆ ಹೇಳ್ತಿರಲ್ಲ, ಮತ್ತೆ ಈ ಗಾಳಿ ಎಲ್ಲ ಹೆಂಗೆ ಸರ್ ಬಿಸಿ ಆಗುತ್ತೆ? ಬಿಸಿ ಗಾಳಿ ಬೀಸುತ್ತೆ, ಹೆಂಗೆ ಸರ್ ಆಗುತ್ತೆ? ಎಸ್, ಇಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಕ್ವಶನ್. ನೀವು ಹೇಳಿದ್ರಿ ರೇಡಿಯೇಷನ್ ಇಂದ ಅದು ಬಿಸಿ ಆಗೋದಿಲ್ಲ, ಮತ್ತೆ ಗಾಳಿ ಮಾತ್ರ ಬಿಸಿ ಆಗಿರುತ್ತಲ್ಲ, ಹೆಂಗೆ? ಎಸ್, ಏರ್ ಈಸ್ ನಾಟ್ ಹೀಟೆಡ್ ಬೈ ರೇಡಿಯೇಷನ್. ಈ ರೇಡಿಯೇಷನ್ ಭೂಮಿಗೆ ತಲುಪಿದಾಗ ಫುಲ್ ಹೀಟ್ ಎನರ್ಜಿ ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆಯ್ತಾ? ಭೂಮಿಗೆ ಟ್ರಾನ್ಸ್ಫರ್ ಆದಮೇಲೆ ಭೂಮಿಯಿಂದ ಮತ್ತೆ, ಅಂದ್ರೆ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಹೀಟ್ ಈಸ್ ಎಮಿಟೆಡ್, ರೇಡಿಯೇಷನ್ ಹೀಟ್ ಈಸ್ ಎಮಿಟೆಡ್, ಎನರ್ಜಿ ಕಮ್ಸ್ ಔಟ್, ಹೀಟ್ ಭೂಮಿಯಿಂದ ಹೊರಗಡೆ ಬರ್ತಾ ಇರುತ್ತೆ. ಅವಾಗ ಭೂಮಿಗೆ ಹತ್ತಿರದಲ್ಲಿರೋ ಏರು ಬಿಸಿ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಬಿಸಿಯಾಗಿ ಮೇಲಕ್ಕೆ ಹೋಗುತ್ತಾ, ನೆಕ್ಸ್ಟ್ ಲೇಯರ್ ಬಿಸಿ ಆಗುತ್ತೆ, ಮತ್ತೆ ಅದು ಮೇಲಕ್ಕೆ ಹೋಗುತ್ತಾ, ನೆಕ್ಸ್ಟ್ ಲೇಯರ್ ಬಿಸಿ ಆಗುತ್ತೆ. ಅಂದ್ರೆ ಯಾವ ತರ ಬಿಸಿ ಆಗ್ತಿದೆ ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ಥ್ರೂ ಕನ್ವೆಕ್ಷನ್. ಭೂಮಿ ಬಿಸಿ ಆಗೋದು ರೇಡಿಯೇಷನ್ ಇಂದ, ಭೂಮಿ ಮೇಲೆ ಇರತಕ್ಕಂಥ ಗಾಳಿ ಬಿಸಿ ಆಗೋದು ಕನ್ವೆಕ್ಷನ್ ಇಂದ. ಇದನ್ನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಲ್ಯಾಂಡ್ ಬ್ರೀಸ್, ಸಿ ಬ್ರೀಸ್ ಅಂತ ಎಲ್ಲ ಹೇಳಿದ್ದೀನಲ್ವಾ? ಎಸ್ ಸರ್. ಸೊ ನೋಡಿ, ಅರ್ತ್ ಲೇಯರ್ಗೆ ಹತ್ತಿರದಲ್ಲಿರ್ತಕ್ಕಂಥ ಏರು ತುಂಬ ಬಿಸಿ ಇರುತ್ತೆ, ಹಾಗೆ ಮೇಲೆ 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 ಹೋಗ್ತಾ ಟೆಂಪರೇಚರ್ ಕಡಿಮೆ ಆಗುತ್ತೆ. ಒಂದು ವೇಳೆ ಸೂರ್ಯನ ಶಾಖದಿಂದ ಗಾಳಿ ಕಾಯೋದಾಗಿದ್ರೆ ನೋಡಿ, ಸೂರ್ಯ ಇಲ್ಲಿದ್ದಾನೆ, ಫಸ್ಟ್ ಈ ಲೇಯರ್ ಬಿಸಿ ಆಗಬೇಕಾಗಿತ್ತು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಹಿಂಗೆ ಅಂದರೆ ಹತ್ರ, ಭೂಮಿಗೆ ಹತ್ರ ಬರ್ತಾ 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 ಟೆಂಪರೇಚರ್ ಕಡಿಮೆ ಆಗಬೇಕಾಗಿತ್ತು. ಆಕ್ಚುಲಿ ಟೆಂಪರೇಚರ್ ಕಡಿಮೆ ಆಗೋದಿಲ್ಲ, ಭೂಮಿಗೆ ಹತ್ರ ಬರ್ತಾ 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 ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಭೂಮಿಗೆ, ದಿಸ್ ಈಸ್ ಅರ್ತ್, ಅರ್ತ್ಗೆ ಹತ್ತಿರದಲ್ಲಿರೋ ಏರು ತುಂಬ ಬಿಸಿಯಾಗಿರುತ್ತೆ, ಸ್ವಲ್ಪ ಮೇಲೆ ಹೋಗೋಷ್ಟೊತ್ತು ಕಡಿಮೆ ಆಗಿರುತ್ತೆ, ಕಡಿಮೆ ಆಗಿರುತ್ತೆ, ಕಡಿಮೆ ಆಗಿರುತ್ತೆ, ಕಡಿಮೆ ಆಗಿರುತ್ತೆ. ಯಾಕೆ ಅಂತಂದರೆ ಆಗಲೇ ಹೇಳ್ದಂಗೆ ಸೂರ್ಯನ ಬಿಸಿಲು ಭೂಮಿಗೆ ತಗಲಿ, ಅಂದರೆ ರೇಡಿಯೇಷನ್ಸ್ ಫಸ್ಟ್ ಅರ್ತ್ಗೆ ಬಂದು ಅರ್ತ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗಿ ಅರ್ತ್ ಫಸ್ಟ್ ಬಿಸಿಯಾಗಿ ಆಮೇಲೆ ಅದರ ಮೇಲಿರೋ ಗಾಳಿ ಬಿಸಿ ಆಗ್ತಾ ಹೋಗುತ್ತೆ. ಸೊ ಅರ್ತ್ ಈಸ್ ಹೀಟೆಡ್ ಅಪ್ ಬಿಕಾಸ್ ಆಫ್ ರೇಡಿಯೇಷನ್, ಏರ್ ಈಸ್ ಹೀಟೆಡ್ ಅಪ್ ಬಿಕಾಸ್ ಆಫ್ ಕನ್ವೆಕ್ಷನ್.
ಕನ್ವೆಕ್ಷನ್. ಐ ಹೋಪ್ ಯು ಗಾಟ್ ಇಟ್. ಈಗ ಪ್ರಾಪರ್ಟೀಸಿಗೆ ಬರೋಣ, ಒಂದೊಂದಾಗಿ ಪ್ರಾಪರ್ಟೀಸ್ ಅನ್ನ ಹೇಳ್ತೀನಿ. ನಂಬರ್ 1 ರೇಡಿಯೇಷನ್. ಪ್ರಾಪರ್ಟೀಸ್ ಆಫ್ ರೇಡಿಯೇಷನ್ ಕೇಳ್ತಾರೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ರೇಡಿಯೇಷನ್ ಅಂತ. ನಂಬರ್ 1 ರೇಡಿಯೇಷನ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ನೋಡಿ, ಇಲ್ಲಿಂದ ಹೊರಟಂತ ರೇಡಿಯೇಷನ್ ಹೀಗೆ ಬರುತ್ತೆ, ಹೀಗೆ ಹೀಗೆ ಊರೆಲ್ಲ ಸುತ್ತ ಹಾಕೊಂಡು ಬರೋದಿಲ್ಲ, ಸ್ಟ್ರೈಟ್ ಲೈನ್, ರೆಕ್ಟಿಲೀನಿಯರ್ ಮೋಷನ್ ಅಂತ ಕರಿತೀವಿ, ಗೊತ್ತಾಯ್ತಾ. ಎರಡನೇದು, ಈ ಟ್ರಾವೆಲ್ಸ್ ವಿತ್ ಎ ವೆರಿ ಹೈ ಸ್ಪೀಡ್, ಎನರ್ಜಿ ಟ್ರಾನ್ಸ್ಫರ್ ಈಸ್ ವೆರಿ ಫಾಸ್ಟ್. ಇಟ್ ಟ್ರಾವೆಲ್ಸ್ ವಿತ್ ಎ ಸ್ಪೀಡ್ ಆಫ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಎಸ್, ಇಟ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್. ಕೇಳ್ಬೋದು, 1 ಮಾರ್ಕಿಗೆ ಕೇಳ್ಬೋದು, ವಿಚ್ ಈಸ್ ದ ಫಾಸ್ಟೆಸ್ಟ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ರೇಡಿಯೇಷನ್ ಇಸ್ ದ ಫಾಸ್ಟೆಸ್ಟ್ ಮೋಡ್, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಪರ್ಟಿ ಬಂದ್ರೆ, ಈ ಲೈಟ್ಗೆ ಏನೇನು ಪ್ರಾಪರ್ಟೀಸ್ ಬರೀತೀರಾ? ಲೈಟ್ ಅಂಡರ್ಗೋ ರಿಫ್ಲೆಕ್ಷನ್ ಅಂತೀವಿ, ಲೈಟ್ ಅಂಡರ್ಗೋ ರಿಫ್ರಾಕ್ಷನ್ ಅಂತೀವಿ, ಡಿಸ್ಪರ್ಷನ್ ಅಂತೀವಿ ಅಂದರೆ ಸ್ಪ್ರೆಡ್ ಆಗುತ್ತೆ ಅಂತೀವಿ, ಡಿಫ್ರಾಕ್ಷನ್ ಅಂತೀವಿ ಅಂದರೆ ಬೆಂಡ್ ಆಗುತ್ತೆ ಅಂತೀವಿ. ಆ ಎಲ್ಲ ಪ್ರಾಪರ್ಟೀಸು ಇದಕ್ಕಿದಾವೆ. ಅಂದರೆ ರೇಡಿಯೇಷನ್ ಎಕ್ಸಿಬಿಟ್ ಅಥವಾ ಒಬೇಸ್ all the properties of light. ಇಷ್ಟು ಬರೆದು ಬಿಟ್ರೆ 1 ಮಾರ್ಕ್ ಬಂದ್ಬಿಡುತ್ತೆ. ಲೈಟ್ ಏನೇನು ಪ್ರಾಪರ್ಟೀಸ್ ಇದಾವೋ ಅವೆಲ್ಲನೂ ಕೂಡ ರೇಡಿಯೇಷನ್ಸ್ಗೆ ಇದೆ ಅಂತ ಅರ್ಥ. ಆಮೇಲೆ ಈ ರೇಡಿಯೇಷನ್ ಆಗಲೇ ಡೆಫಿನೇಷನ್ ಅಲ್ಲೇ ಹೇಳಿದೆ, ಬರಬೇಕಾದ್ರೆ ದಾರಿನಲ್ಲಿ ಸಿಕ್ಕೋ ಮೀಡಿಯಮ್ ಅನ್ನ ಬಿಸಿ ಮಾಡೋದಿಲ್ಲ. ಇಟ್ ವಿಲ್ ನಾಟ್ ಹೀಟ್ ಅಪ್ ದ ಇಂಟರ್ವೀನಿಂಗ್ ಮೀಡಿಯಮ್, ಅಂದ್ರೆ ಮಧ್ಯದಲ್ಲಿ ಬರ್ತಕ್ಕಂಥ ಮೀಡಿಯಮ್ ಅನ್ನ ಬಿಸಿ ಮಾಡೋದಿಲ್ಲ. ದಟ್ ಈಸ್ ಆಲ್ಸೋ ಒನ್ ಪ್ರಾಪರ್ಟಿ. ಸೊ ರೇಡಿಯೇಷನ್ ನೆವರ್ ಹೀಟ್ ಅಪ್ ದಿ ಇಂಟರ್ವೀನಿಂಗ್ ಮೀಡಿಯಮ್. ಮತ್ತೆ ಎಲ್ಲಿ ಸರ್ ಈ ರೇಡಿಯೇಷನ್ ಏನಾಗುತ್ತೆ ಸರ್? ರೇಡಿಯೇಷನ್, ನೆಕ್ಸ್ಟ್ ಪ್ರಾಪರ್ಟಿ, ರೇಡಿಯೇಷನ್ ಆರ್ ಎನರ್ಜಿ ಅಸೋಸಿಯೇಟೆಡ್ ಇನ್ ದ ರೇಡಿಯೇಷನ್ ಈಸ್ ಅಬ್ಸಾರ್ಬ್ಡ್ ಬೈ ದ ಸರ್ಫೇಸ್. ಯಾವ ಸರ್ಫೇಸ್ ಮೇಲೆ ಫೈನಲ್ ಆಗಿ ಹೋಗಿ ಬೀಳುತ್ತೋ ಆ ಸರ್ಫೇಸ್ ಅಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಸೊ ಎನರ್ಜಿ ಡಂಪ್ ಆಗುತ್ತೆ. ಈಗ ಸೂರ್ಯನಿಂದ ಹೊರಟಂತ ಥರ್ಮಲ್ ಎನರ್ಜಿ ಭೂಮಿಗೆ ಬರೋವರೆಗೂ ಏನೂ ಆಗಲ್ಲ. ಭೂಮಿಗೆ ಬಂದು ತಗಲಿದ ಮೇಲೆ ಭೂಮಿ ಒಳಗಡೆ ಅದು ಊತ್ ಹೋಗುತ್ತೆ, ಆಗ ಭೂಮಿ ಬಿಸಿ ಆಗುತ್ತೆ. ಸೊ ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಬೈ ದಿ ಸರ್ಫೇಸ್ ಆಫ್ ದಿ ಆಬ್ಜೆಕ್ಟ್ ಆನ್ ವಿಚ್ ರೇಡಿಯೇಷನ್ ಈಸ್ ಫಾಲಿಂಗ್. ಯಾವ ಸರ್ಫೇಸಿನ ಮೇಲೆ ರೇಡಿಯೇಷನ್ ಬೀಳುತ್ತೋ ಆ ಸರ್ಫೇಸ್ ಅದೆಲ್ಲ ಎನರ್ಜಿಯನ್ನ ಎಳ್ಕೊಂಡ್ಬಿಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಯ್ತಾ? ನೆಕ್ಸ್ಟ್, ಈ ರೇಡಿಯೇಷನ್ಗೆ ಇಂಟೆನ್ಸಿಟಿ ಅಂತ ಒಂದಿದೆ. ಈ ಇಂಟೆನ್ಸಿಟಿ ದೂರ 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 ಹೋದಂಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ಇನ್ವರ್ಸ್ ಸ್ಕ್ವೇರ್ ಲಾ. ರೇಡಿಯೇಷನ್ ಸ್ಯಾಟಿಸ್ಫೈ ಅಥವಾ ರೇಡಿಯೇಷನ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಗೊತ್ತಾಗ್ತಿದೆಯಾ? ಮತ್ತೆ ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳಿದೆ, ರೇಡಿಯೇಷನ್ ಫ್ಲೋ ಆಗಲಿಕ್ಕೆ ಯಾವುದೇ ರೀತಿಯ ಮೀಡಿಯಮಿನ ಅವಶ್ಯಕತೆ ಇಲ್ಲ ಅಂತ. ಬೇಕಾದ್ರೆ ಅದನ್ನು ಕೂಡ ಒಂದು ಪ್ರಾಪರ್ಟಿ ಆಗಿ ಬರೀಬಹುದು. ರೇಡಿಯೇಷನ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಂ ಫಾರ್ ದ ಪ್ರಾಪಗೇಷನ್. ನೋಡಿ, what is the difference between conduction and convection? Answer: in conduction molecules do not move, in convections molecules move. Understood? What is the similarity between conduction and convection? In conduction and convection medium gets heated up. I hope you got it. ಈಗ ಬರ್ತೀನಿ. What is the difference between conduction and radiation? In conduction medium is required, medium is heated up, whereas in radiation medium is not required, medium is not heated up. Same difference you can write even for convection and radiation. ಆಮೇಲೆ how radiation is advantageous over conduction and convection. ಕೆಲವು ಸ್ಟೂಡೆಂಟ್ಸ್ಗೆ 1 ಮಾರ್ಕ್ ಕ್ವಶನ್ ಯಾವ ತರ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ನಾನು ಅದಕ್ಕೆ ಹೇಳೋದು, ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಅವ್ರು 1 ಮಾರ್ಕನ್ನ ಕೇಳಿ 5 ಮಾರ್ಕಿಗನ್ನ ಕೇಳಿ ಆನ್ಸರ್ ಬರೀಬಹುದು. ಈಗ ನೋಡಿ, ಇದೇ ಫಸ್ಟ್ ಪ್ರಶ್ನೆಗೆ ಬರೋಣ. ಹೌ ರೇಡಿಯೇಷನ್ ಈಸ್ ಅಡ್ವಾಂಟೇಜಿಯಸ್ ಅಂತ ಕೇಳಿದ್ರೆ ಆನ್ಸರ್ ಏನಿರ್ಬೇಕು ಗೊತ್ತಾ? ರೇಡಿಯೇಷನ್ ಈಸ್ ದ ಫಾಸ್ಟೆಸ್ಟ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಮುಗಿದೋಯ್ತು. ಸೊ ದಟ್ಸ್ ಆಲ್ ಅಬೌಟ್ ರೇಡಿಯೇಷನ್ ಅಂಡ್ ಪ್ರಾಪರ್ಟೀಸ್ ಆಫ್ ರೇಡಿಯೇಷನ್. ಈಗ ಒಂದು ಸ್ಟೆಪ್ ಫರ್ದರ್ ಮುಂದಕ್ಕೆ ಹೋಗೋಣ. ಲೆಟ್ ಅಸ್ ಪ್ರೊಸೀಡ್ ಫರ್ದರ್ 1 ಸ್ಟೆಪ್. ಈಗ ಒಂದು ಬ್ಲ್ಯಾಕ್ ಬಾಡಿ ಕಾನ್ಸೆಪ್ಟ್ ಅಂತ, ಬ್ಲ್ಯಾಕ್ ಬಾಡಿ ಕಾನ್ಸೆಪ್ಟ್ ನೆಕ್ಸ್ಟ್ ಬರುತ್ತೆ ನೋಡಿ. ಇಲ್ಲಿ ಬ್ಲ್ಯಾಕ್ ಬಾಡಿ ಕಾನ್ಸೆಪ್ಟ್ ಅಂತ. ಈ ಬ್ಲ್ಯಾಕ್ ಬಾಡಿ ಬಗ್ಗೆ ಕಲಿಯೋದಕ್ಕಿಂತ ಮುಂಚಿತವಾಗಿ ನಿಮಗೆ ನಾನು
ಈ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬಗ್ಗೆ ಒಂದು ಚೂರು ಹೇಳ್ತೀನಿ. ಕೆಮಿಸ್ಟ್ರಿನಲ್ಲಿ ನೀವು ಓದಿರಬೇಕು, ಹೈಡ್ರೋಜನನ್ನು ನಾವು ಹೀಟ್ ಮಾಡಿದಾಗ, ಹೈಡ್ರೋಜನ್ ಗ್ಯಾಸನ್ನು ಹೀಟ್ ಮಾಡಿದಾಗ ಅದು ಲೈಟನ್ನು ಎಮಿಟ್ ಮಾಡುತ್ತಂತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಎಮಿಟ್ ಮಾಡುತ್ತಂತೆ. ಒಟ್ಟು 5 ಥರದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಎಮಿಟ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಪ್ಯಾಷನ್ ಸೀರೀಸ್, ಬ್ರಾಕೆಟ್ ಸೀರೀಸ್, ಫಂಡ್ ಸೀರೀಸ್ ಅಂತ. ಗ್ರೌಂಡ್ ಸ್ಟೇಟ್ ಆಫ್ ದಿ ಹೈಡ್ರೋಜನ್ ಅಂಡ್ ದೀಸ್ ಆರ್ ಆಲ್ ಎಕ್ಸೈಟೆಡ್ ಸ್ಟೇಟ್ಸ್ ಆಫ್ ಹೈಡ್ರೋಜನ್. ಸೊ ಇಲ್ಲಿಂದ ಜಂಪ್ ಆದ್ರೆ ಅಥವಾ ಇಲ್ಲಿಂದ ಜಂಪ್ ಆದ್ರೆ ಅಥವಾ ಇಲ್ಲಿಂದ ಜಂಪ್ ಆದ್ರೆ ಅಥವಾ ಇಲ್ಲಿಂದ ಜಂಪ್ ಆದ್ರೆ, ಈ ತರ ಜಂಪ್ ಆದ್ರೆ ನಮಗೆ ರೇಡಿಯೇಷನ್ ಎಮಿಟ್ ಆಗುತ್ತೆ. ಆಯ್ತಾ? ಹಾಗೇನೆ ಇಲ್ಲಿಗೆ ಜಂಪ್ ಆದ್ರೆ, ಇಲ್ಲಿಗೆ ಜಂಪ್ ಆದ್ರೆ ಇಲ್ಲೂ ಕೂಡ ನಮಗೆ ರೇಡಿಯೇಷನ್ ಎಮಿಟ್ ಆಗುತ್ತೆ. ಈ ತರ ಡಿಫರೆಂಟ್ ಲೆವೆಲ್ಸ್ಗೆ ಎಲೆಕ್ಟ್ರಾನ್ಸ್ ಜಂಪ್ ಆದರೆ ರೇಡಿಯೇಷನ್ ಎಮಿಟ್ ಆಗುತ್ತೆ. ಅಂದರೆ ಯಾವುದೇ ಒಂದು ಸಬ್ಸ್ಟೆನ್ಸ್ ಅನ್ನು ನಾವು ಹೀಟ್ ಮಾಡಿದಾಗ ರೇಡಿಯೇಷನ್ ಎಮಿಟ್ ಆಗುತ್ತೆ. ಇದನ್ನು ನಾವು ಲೈಮನ್ ಸೀರೀಸ್, ಬಾಮರ್ ಸೀರೀಸ್ ಅಂತ ಹೆಸರಿಟ್ಟಿದ್ದೀವಿ. ಕೆಮಿಸ್ಟ್ರಿನಲ್ಲಿ ಕಲ್ತಿದ್ದೀರಾ, ಫಿಸಿಕ್ಸಲ್ಲಿ ಇದನ್ನು ಸೆಕೆಂಡ್ ಇಯರ್ PUC ನಲ್ಲಿ ಡೀಟೇಲ್ ಆಗಿ ಕಲಿತೀರಾ. ಈಗ ಸದ್ಯಕ್ಕೆ ನೀವೇ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಲೈಮನ್ ಸೀರೀಸ್ ವಿ ರೀಜನ್ ಅಂತ ಕರೀತಾರೆ. ಇದಿಸ್ ಬಾಮರ್ ಸೀರೀಸ್ ಅಂತ ಬರುತ್ತೆ, ಇದನ್ನ ವಿಸಿಬಲ್ ರೀಜನ್ ಇರುತ್ತೆ ಅಂತ ಕರೀತಾರೆ. ಹಾಗೆ ಒಂದೊಂದು ರೀಜನ್ ಇವೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತಂದ್ರೆ ನಾವೇನು ಲೈಟ್ ಅನ್ನು ನೋಡ್ತೀವಲ್ಲ, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಆ ಥರ ಎಕ್ಸ್ರೇ ಅಂತ ಇದೆ, ಗಾಮಾ ರೇ ಅಂತ ಇದೆ, ಮೈಕ್ರೋವೇವ್ಸ್ ಅಂತ ಇದೆ. ಇನ್ಫ್ಯಾಕ್ಟ್ ರೇಡಿಯೋ ವೇವ್ ಈಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ತುಂಬ ದೊಡ್ಡ ಅದು ಕ್ಯಾಟಗರಿ. ಅದು ಇಷ್ಟೇ ನಾವು ಕಾಣಿಸ್ತಾ ಇದೆಯಲ್ಲ ಲೈಟು, ಅದಷ್ಟೇ ಅಲ್ಲ, ನಮಗೆ ಕಾಣದೇ ಇರೋ ಲೈಟು ಇದೆ. ರೆಡ್ಗಿನ ಮುಂದಕ್ಕೆ ಇನ್ಫ್ರಾ ರೆಡ್ ಅಂತ ಇದೆ, ವೈಲೆಟ್ಗಿನ ಹಿಂದಕ್ಕೆ ಅಲ್ಟ್ರಾ ವೈಲೆಟ್ ಅಂತ ಇದೆ. ನಮ್ಮ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗಳಿಗೆ ನಮಗೆ ಕಣ್ಣಿಗೆ ಕಾಣೋದು ವೈಲೆಟ್ ಕಲರ್ ಇಂದ ಹಿಡಿದು ರೆಡ್ ಕಲರ್ ತನಕ, ವಿಬ್ ಗಯಾರ್ ಅಂತ. ಸೊ ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ಸೆಕೆಂಡ್ PUC ನಲ್ಲಿ ಜಾಸ್ತಿ ಚರ್ಚೆ ಮಾಡೋಣ, ಈಗ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ವಾಪಸ್ ಬನ್ನಿ. ನಾನು ಏನು ಹೇಳ್ತಾ ಇದ್ದೆ, ಹೈಡ್ರೋಜನ್ ಅನ್ನು ಬಿಸಿ ಮಾಡಿದಾಗ ಲೈಟ್ ಎಮಿಟ್ ಆಗುತ್ತೆ. ಬರೀ ಹೈಡ್ರೋಜನ್ನೇ ಅಲ್ಲ, ಬೇರೆ ಬೇರೆ ಸಬ್ಸ್ಟೆನ್ಸಸ್, ಆಮೇಲೆ ಗ್ಯಾಸೇ ಅಲ್ಲ, ಲಿಕ್ವಿಡ್ ಆಗ್ಬೋದು, ಸಾಲಿಡ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇದ್ರೆ ಅದ್ರ ಮೇಲೆ ಒಂದು ಕಾಯಿಲ್ ಇರುತ್ತೆ ರೌಂಡ್ಗೆ, ಆಯ್ತಾ, ಗ್ರೇ ಕಲರ್ ಕಾಯಿಲ್ ಇರುತ್ತೆ. ಅದನ್ನು ನೀವು ಬಿಸಿ ಮಾಡ್ತಾ ಹೋಗಿ, ಅದೇ ಸ್ಟವ್ ಅನ್ನು ಆನ್ ಮಾಡಿ ನಿಧಾನಕ್ಕೆ ಅದು ಬಿಸಿ ಆಗ್ತಾ ಹೋಗುತ್ತೆ. ಆಗಿ 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 ಅದು ಡಲ್ ರೆಡ್ ಕಲರ್ ಬರುತ್ತೆ. ಸ್ವಲ್ಪ ವಾಚ್ ಮಾಡಿ, ಎಲೆಕ್ಟ್ರಿಕ್ ಸ್ಟವ್ ಇದ್ರೆ ಮನೆಯಲ್ಲಿ ಗಮನಿಸಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬ್ರೈಟ್ ರೆಡ್ ಆಗುತ್ತೆ, ಆಮೇಲೆ ಯೆಲ್ಲೋ ಕಲರ್ ಆಗುತ್ತೆ. ಈ ತರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ಯಾವುದೇ ಒಂದು ವಸ್ತುವನ್ನು ಕಾಯಿಸಿದಾಗ ಅದರಿಂದ ಲೈಟ್ ಎಮಿಟ್ ಆಗುತ್ತೆ, ಹೀಟ್ ಎನರ್ಜಿ ಹೊರಗಡೆ ಬರುತ್ತೆ, ಅಂದ್ರೆ ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ ಅಂತ. ಸೊ ರೇಡಿಯೇಷನ್ಸ್ ಆರ್ ಎಮಿಟೆಡ್ ವೆನ್ ಎ ಬಾಡಿ ಈಸ್ ಹೀಟೆಡ್. ಇಟ್ ಮೇ ಬಿ ಸಾಲಿಡ್, ಮೇ ಬಿ ಲಿಕ್ವಿಡ್, ಮೇ ಬಿ ಗ್ಯಾಸ್. ಈಗ ಈ ಹೋಟೆಲ್ಗಳ ಮುಂದೆ ಬೋರ್ಡ್ ಹಾಕಿರ್ತಾರೆ ನೋಡಿ, ದರ್ಶಿನಿ ಅಂತ, ಅಥವಾ ಯಾವ್ದಾದ್ರು ಅಂಗಡಿಗಳ ಮುಂದೆ ಅವ್ರ ಗಾರ್ಮೆಂಟ್ಸ್ದು ಅಥವಾ ವಾಚ್ ರಿಪೇರ್ದು ಅಥವಾ ಮೊಬೈಲ್ ಅಂಗಡಿದು ಏನೇನೋ ಬೋರ್ಡ್ ಹಾಕಿರ್ತಾರೆ ನೋಡಿ, ಕಲರ್ ಕಲರ್ ಲೈಟ್ಗಳು ಇರ್ತವೆ ನೋಡಿ, ಕಲರ್ಫುಲ್ ಆಗಿ ಹಾಕಿರ್ತಾರೆ. ಆ ದರ್ಶಿನಿ ಅನ್ನೋದನ್ನೇನೆ, ಆಯ್ತಾ, ಈ ತರ ಹೀಗಿರುತ್ತಲ್ಲ, ಇದು ಒಂಥರ ಟ್ಯೂಬ್. ಇದು ಆಕ್ಚುಲಿ ಇದು ಟ್ಯೂಬ್, ಇದ್ರೊಳಗಡೆಗೆ ಒಂದು ಗ್ಯಾಸ್ ತುಂಬಿರ್ತಾರೆ ಈ ತರ. ಇದಕ್ಕೆ ಲೈಟ್ ಅನ್ನ ಪಾಸ್ ಮಾಡಿದಾಗ ಇದು ಡಿಫ್ರೆಂಟ್ ಕಲರ್ಸ್ ಅನ್ನ ಎಮಿಟ್ ಮಾಡಿ, ಲೈಟ್ ಅಲ್ಲ, ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಈ ಗ್ಯಾಸ್ ಒಂದು ತರ ಕಲರ್ ಅನ್ನ ಎಮಿಟ್ ಮಾಡುತ್ತೆ. ಹಾಗೆ ಶೀನಲ್ಲೂ ಕೂಡ ಅಷ್ಟೇನೆ. ನೀವು ನಿಮ್ಮ ಊರುಗಳಲ್ಲಿ ಗಮನಿಸಿರ್ಬೋದು, ನೀವು ಟೌನ್ ಅಲ್ಲಿ ಹೋದಾಗ ಗಮನಿಸಿ, ಈ ಒಂಥರ ಬ್ರೈಟ್ ಕಲರ್, ಪಿಂಕ್ ಕಲರ್ ಕಾಣಿಸುತ್ತೆ, ಯೆಲ್ಲೋ ಕಲರ್ ಕಾಣುತ್ತೆ, ರೆಡ್ ಕಲರ್ ಕಾಣುತ್ತೆ. ಆ ಥರ ಕಲರ್ ಹೆಂಗೆ ಬರುತ್ತೆ ಸರ್? ಹೆಂಗೆ ಬರುತ್ತೆ ಅಂದ್ರೆ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ದ ಗ್ಯಾಸ್ ವಾಟ್ ಯು ಹ್ಯಾವ್ ಫಿಲ್ಡ್ ಇನ್ಸೈಡ್. ಈ ಟ್ಯೂಬ್ ಒಳಗಡೆಗೆ ನಾನು ಸೋಡಿಯಂ ಅನ್ನ ತುಂಬಿದ್ರೆ ಯೆಲ್ಲೋ ಕಲರ್ ಬರುತ್ತೆ. ಈ ಸ್ಟ್ರೀಟ್ ಲೈಟ್ ಎಲ್ಲ ನೋಡಿರ್ಬೋದಲ್ಲ ನೀವು, ಯೆಲ್ಲೋ ಕಲರ್ ಇರುತ್ತಲ್ಲ, ಅದು ಸೋಡಿಯಂ ವೇಪರ್ ಲ್ಯಾಂಪ್. ಅದೇ ತರ ಮರ್ಕ್ಯೂರಿನ ತುಂಬಿದ್ರೆ, ಮರ್ಕ್ಯೂರಿ ವೇಪರ್ಸ್ ಅನ್ನ ತುಂಬಿದ್ರೆ ವೈಟ್ ಕಲರ್ ಬರುತ್ತೆ. ನಿಯಾನ್ ಗ್ಯಾಸ್ ಅನ್ನು ತುಂಬಿದ್ರೆ ಪಿಂಕ್ ಕಲರ್ ಬರುತ್ತೆ. ಆರ್ಗಾನ್ ಗ್ಯಾಸ್ ಅನ್ನು ತುಂಬಿದ್ರೆ ಗ್ರೀನ್ ಕಲರ್ ಬರುತ್ತೆ. ಈ ತರ ಒಂದೊಂದು ಸಬ್ಸ್ಟೆನ್ಸ್ಗೆ ಒಂದೊಂದು ತರದ ಕಲರ್ ಇದೆ. ನಾನು ಇಲ್ಲಿ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವುದೇ ಒಂದು ವಸ್ತು ಅದು ಸಾಲಿಡ್ ಫಾರ್ಮ್ ಅಲ್ಲಿ ಇರಲಿ, ಲಿಕ್ವಿಡ್ ಅಲ್ಲಿ ಇರಲಿ, ಗೇಷಿಯಸ್ ಅಲ್ಲಿ ಇರಲಿ, ಹೀಟ್ ಮಾಡಿದಾಗ ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಕಲರ್. ಆಯ್ತಾ? ಕೆಲವೊಂದು ಎಲ್ಲ ಥರದ ಕಲರ್ಸ್ ಅನ್ನು ಎಮಿಟ್ ಮಾಡ್ತವೆ, ಕೆಲವೊಂದು ಸೆಲೆಕ್ಟೆಡ್ ಕಲರ್ಸ್ ಅನ್ನು ಎಮಿಟ್ ಮಾಡ್ತವೆ. ಎಲ್ಲ ಥರದ ಕಲರ್ಸ್ ಅಂತಂದ್ರೆ ಎಲ್ಲ ರೇಡಿಯೇಷನ್ಸ್ ಅನ್ನು, ಆಲ್ ಪಾಸಿಬಲ್ ರೇಡಿಯೇಷನ್ಸ್ ಇಟ್ ಎಮಿಟ್ಸ್, ಅಂಡ್ ಸಮ್ ಆಬ್ಜೆಕ್ಟ್ಸ್ ಎಮಿಟ್ ಓನ್ಲಿ ಸೆಲೆಕ್ಟೆಡ್ ರೇಡಿಯೇಷನ್ಸ್. ಯಾವ ಸಬ್ಸ್ಟೆನ್ಸು ಎಲ್ಲ ಥರದ ರೇಡಿಯೇಷನ್ಸ್ ಅನ್ನು ಎಮಿಟ್ ಮಾಡುತ್ತೋ ಅದನ್ನು ನಾವು ಬ್ಲ್ಯಾಕ್ ಬಾಡಿ ಅಂತ ಕರಿತೀವಿ. ಬರೀ ಎಮಿಟ್ ಮಾಡೋದಷ್ಟೇ ಅಲ್ಲ, ಆ ಬ್ಲ್ಯಾಕ್ ಬಾಡಿ ಮೇಲೆ ಯಾವುದಾದ್ರೂ ಒಂದು ಲೈಟ್ ಬಿದ್ದರೆ
ಅದನ್ನು ಹಾಗೆ ಅಬ್ಸಾರ್ಬ್ ಕೂಡ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇಫ್ ಎ ಬಾಡಿ ಕ್ಯಾನ್ ಅಬ್ಸಾರ್ಬ್ ಆಲ್ ದ ರೇಡಿಯೇಷನ್ಸ್ ಫಾಲಿಂಗ್ ಆನ್ ಇಟ್ ಆರ್ ಎಮಿಟ್ ಆಲ್ ದ ರೇಡಿಯೇಷನ್ಸ್ ವೆನ್ ಹೀಟೆಡ್ ದೆನ್ ದ ಬಾಡಿ ಈಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ. ವಾಟ್ ಈಸ್ ಎ ಬ್ಲ್ಯಾಕ್ ಬಾಡಿ ಅಂತ ಕೇಳ್ಬೋದು. ಇಟ್ ಈಸ್ ಅನ್ ಆಬ್ಜೆಕ್ಟ್. ಅದು ಯಾವ ಫಾರಮ್ ಅಲ್ಲಿ ಬೇಕಾದ್ರೂ ಇರ್ಬೋದು, ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ವೇವ್. ನಾರ್ಮಲಿ ಸಾಲಿಡ್ ಫಾರಮ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಅನ್ ಆಬ್ಜೆಕ್ಟ್ ವಿಚ್ ಕ್ಯಾನ್ ಎಮಿಟ್ ಆಲ್ ಪಾಸಿಬಲ್ ರೇಡಿಯೇಷನ್ಸ್ ವೆನ್ ಹೀಟೆಡ್ and absorb all the radiations when it falls on the surface. ಗೊತ್ತಾಗ್ತಾ ಇದೆಯಾ? ಅದು ಮೇಲೆ ಬಿದ್ದರೆ ಎಲ್ಲ ರೇಡಿಯೇಷನ್ಸ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹಾಗೆ ಹೀಟ್ ಮಾಡಿದಾಗ ಎಲ್ಲ ರೇಡಿಯೇಷನ್ಸ್ ಅನ್ನು ಎಮಿಟ್ ಮಾಡುತ್ತೆ. ಸೊ ಬ್ಲ್ಯಾಕ್ ಈಸ್ ಎ ಗುಡ್ ಅಬ್ಸಾರ್ಬರ್, ಬ್ಲ್ಯಾಕ್ ಈಸ್ ಎ ಗುಡ್ ಎಮಿಟರ್. ಎಲ್ಲ ರೇಡಿಯೇಷನ್ಸ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ತು ಅಂದ್ರೆ ಅರ್ಥ ಏನು? ಆ ಆಬ್ಜೆಕ್ಟ್ ತುಂಬಾ ಬಿಸಿ ಆಯಿತು ಅಂತ. ಓಕೆ, ಅದರ ಟೆಂಪರೇಚರ್ ಜಾಸ್ತಿ ಆಯಿತು ಅಂತ. ಈಗ ಎಮಿಟ್ ಮಾಡೋದಾಗ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಾಗ್ಲಿ, it depends upon three things. Okay, now I will talk about emission only. Emit ಮಾಡೋದಾಗ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಾಗ್ಲಿ ಡಿಪೆಂಡ್ಸ್ ಆನ್ ತ್ರೀ ಥಿಂಗ್ಸ್ ಅಂತ ಹೇಳಿದೆ. ಬರೀ ಎಮಿಷನ್ ಮಾತ್ರ ನಾನು ಹೇಳ್ತೀನಿ, ಆಮೇಲೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಚರ್ಚೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಮಿಟ್ ಮಾಡೋ ರೇಡಿಯೇಷನ್, ಎಷ್ಟು ರೇಡಿಯೇಷನ್ಸ್ ಅನ್ನು ಎಮಿಟ್ ಮಾಡ್ತು, ಎಷ್ಟು ಎನರ್ಜಿ ಎಮಿಟ್ ಮಾಡ್ತು ಅನ್ನೋದು ಟೆಂಪರೇಚರಿನ ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ಎಷ್ಟು ಎನರ್ಜಿ ಎಮಿಟ್ ಮಾಡ್ತು ಅನ್ನೋದು ಆ ಆಬ್ಜೆಕ್ಟಿನ ಏರಿಯಾ ಮೇಲೆ, ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಅಷ್ಟೇ ಅಲ್ಲ, ಆ ಆಬ್ಜೆಕ್ಟ್ ಯಾವ ಥರದ ಆಬ್ಜೆಕ್ಟ್, ನೇಚರ್ ಆಫ್ ದ ಬಾಡಿ, ಅದ್ರ ಮೇಲೂ ಡಿಪೆಂಡ್ ಆಗಿದೆ. ಬ್ಲ್ಯಾಕ್ ಬಾಡಿ ಆದರೆ ಜಾಸ್ತಿ ಎನರ್ಜಿ ಎಮಿಟ್ ಮಾಡುತ್ತೆ, ಆರ್ಡಿನರಿ ಬಾಡಿ ಆದರೆ ಕಡಿಮೆ ಎನರ್ಜಿನ ಎಮಿಟ್ ಮಾಡುತ್ತೆ. ಹಾಗೆ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಕೂಡ, ಏರಿಯಾ ಜಾಸ್ತಿ ಇದ್ರೆ ಬೇಗ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಏರಿಯಾ ಕಡಿಮೆ ಇದ್ರೆ ಕಡಿಮೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಈಗ ಈ ಅಬ್ಸಾರ್ಪ್ಷನ್ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದೆರಡು ಮೂರು ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ. ಪ್ಲೀಸ್ ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ನೌ ಟಾಕಿಂಗ್ ಅಬೌಟ್ ಬ್ಲ್ಯಾಕ್ ಬಾಡಿ. ಬ್ಲ್ಯಾಕ್ ಬಾಡಿ ಈಸ್ ಎ ಗುಡ್ ಎಮಿಟರ್, ಬ್ಲ್ಯಾಕ್ ಬಾಡಿ ಈಸ್ ಎ ಗುಡ್ ಅಬ್ಸಾರ್ಬರ್ ಅಂತ ಅರ್ಥ ಅಷ್ಟೇನೆ. ಈಗ ನೀವು ಸಮ್ಮರ್ ಟೈಮಲ್ಲಿ ಬ್ಲ್ಯಾಕ್ ಕ್ಲಾತ್ ಅಥವಾ ಡಾರ್ಕ್ ಕಲರ್ ಕ್ಲಾತ್ ಅನ್ನ ಹಾಕೊಂಡ್ರೆ ಏನಾಗುತ್ತೆ? ಸ್ವಲ್ಪ ಹಂಗೆ ಜ್ಞಾಪಿಸ್ಕೊಳ್ಳಿ, ಏನಾದರೂ ನಿಮ್ಗೆ ಆಗಿರೋ ಫೀಲಿಂಗ್. ಎಸ್, ಯು ಆರ್ ಕರೆಕ್ಟ್ ಸರ್. ನಾನು ಬೇಸಿಗೆ ಕಾಲದಲ್ಲಿ ಡಾರ್ಕ್ ಕಲರ್ ಕ್ಲಾತ್ ಹಾಕೊಂಡ್ಬಿಟ್ರೆ ತುಂಬ ಸೆಕೆ ಆಗುತ್ತೆ ಸರ್. ಕರೆಕ್ಟ್. ಯಾಕೆ ಸೆಕೆ ಆಗುತ್ತೆ? ಆಸ್ ಐ ಟೋಲ್ಡ್ ಜಸ್ಟ್ ನೌ, ಬ್ಲ್ಯಾಕ್ ಈಸ್ ಎ ವೆರಿ ಗುಡ್ ಅಬ್ಸಾರ್ಬರ್. ಸೂರ್ಯನ ಶಾಖನ ಹಂಗೆ ಅಬ್ಸಾರ್ವ್ ಮಾಡ್ಕೊಂಡ್ಬಿಡುತ್ತೆ. ಜಾಸ್ತಿ ಹೀಟನ್ನು ಅಬ್ಸಾರ್ವ್ ಮಾಡ್ಕೊಂಡಾಗ ಮೈ ಬಿಸಿ ಆಗುತ್ತೆ. ಸೊ ಸಮ್ಮರ್ ಟೈಮ್ ಆಲ್ರೆಡಿ ಸೆಕೆ ಹೊಡಿತಾ ಇರುತ್ತೆ, ಇನ್ನೂ ಜಾಸ್ತಿಯಾಗಿ ಬೆವರೆಲ್ಲ ಕಿತ್ಕೊಂಡ್ಬರುತ್ತೆ. ಇದು ಒಂದು ಎಕ್ಸಾಂಪಲ್. ಅದೇ ಸಮ್ಮರ್ ಟೈಮಲ್ಲಿ ಲೈಟ್ ಕಲರ್ ವೈಟು ಅಥವಾ ಲೈಟ್ ರೆಡ್ಡು, ಲೈಟ್ ಯೆಲ್ಲೋ ಕಲರ್, ಒಟ್ಟಲ್ಲಿ ಲೈಟ್ ಕಲರ್ ಶರ್ಟ್ಸ್ ಈಗ ನಾನು ಹಾಕೊಂಡಿದ್ದೆನಲ್ಲ ಈ ತರ ಹಾಕೊಂಡ್ಬಿಟ್ರೆ ಅವು ಅಷ್ಟೊಂದು ಲೈಟ್ ಅನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದಿಲ್ಲ. ಲೈಟ್ ಕಲರ್ಡ್ ಬಾಡಿ ಈಸ್ ಎ ಪೂರ್ ಅಬ್ಸಾರ್ಬರ್, ಬ್ಲ್ಯಾಕ್ ಕಲರ್ಡ್ ಬಾಡಿ ಈಸ್ ಎ ಗುಡ್ ಅಬ್ಸಾರ್ಬರ್. ಸೊ ಹಂಗಾಗಿ ನಾವು ಸಮ್ಮರ್ ಟೈಮಲ್ಲಿ ಲೈಟ್ ಕಲರ್ ಕ್ಲಾತ್ಸ್ ಅನ್ನು ವೇರ್ ಮಾಡಬೇಕು, ಅವಾಗ ಬಾಡಿ ಟೆಂಪರೇಚರ್ ನಾರ್ಮಲ್ ಆಗಿರುತ್ತೆ. ಅದೇ ವಿಂಟರ್ ಟೈಮಲ್ಲಿ ಡಾರ್ಕ್ ಕಲರ್ ಶರ್ಟ್ಸ್ ಅನ್ನೇ ಹಾಕೋಬೇಕು, ಡಾರ್ಕ್ ಕಲರ್ ಕ್ಲಾತ್ಸ್ ಅನ್ನೇ ವೇರ್ ಮಾಡಬೇಕು. ಯಾಕೆ? ವಿಂಟರ್ ಹೇಳಿ ಕೇಳಿ ಚಳಿ ಆಗ್ತಾ ಇರುತ್ತೆ, ನಮ್ಮ ಬಾಡಿಗೆ ಟೆಂಪರೇಚರ್ ಬೇಕಲ್ವಾ. ಸೊ ಸೂರ್ಯನ ಶಾಖನ ಅಬ್ಸಾರ್ವ್ ಮಾಡಿಕೊಂಡು ಹಂಗೆ ಹಿಡಿದು ಇಟ್ಕೋಬೇಕು, ನಾವು ಹೊರಗಡೆ ಹೋಗೋಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಡಾರ್ಕ್ ಕಲರ್ ಶರ್ಟ್ಸ್ ಅನ್ನು ಹಾಕೋಬೇಕು, ಡಾರ್ಕ್ ಕಲರ್ ಜರ್ಕಿನ್ಸ್ ಅನ್ನು ಹಾಕೋಬೇಕು. ನೋಡಿ, ಈ ವಿಂಡ್ ಏನೋ ರೈನ್ ಕೋಟ್ ಅಂತ ಹೇಳ್ತೀವಲ್ಲ, ಅದು ಮಳೆ ನೀರನ್ನು ತಡಿಲಿಕ್ಕೆ, ಅದು ನೀರನ್ನು ಹರ್ಕೊಂಡು ಹೋಗೋ ಥರದ ಕ್ಲಾತನ್ನು ಯೂಸ್ ಮಾಡ್ಕೋಬೇಕು. ಆದರೆ ಕೋಲ್ಡ್ ವೆದರ್ಗೆ ಎಸ್ಪೆಷಲಿ ಈ ಹಿಮಾಲಯನ್ ರೀಜನ್ಸಲ್ಲಿ ಅಥವಾ ಹಿಲ್ಲಿ ರೀಜನ್ಸಲ್ಲಿ ಅಥವಾ ಕೋಲ್ಡ್ ಕಂಟ್ರೀಸಲ್ಲಿ ಆ ಥರದ ಜರ್ಕಿನ್ಸನ್ನು ರೆಡಿ ಮಾಡ್ತಾರೆ. ಕೋಲ್ಡ್ ಥರ್ಮಲ್ ವೇರ್ಸ್ ಅಂತ ಕರೀತಾರೆ, ಅದನ್ನು ಥರ್ಮಲ್ ವೇರ್ಸ್ ಅಂತ ಕರೀತಾರೆ. ಆ ಥರ್ಮಲ್ ವೇರ್ಸ್ ಎಲ್ಲ ಡಾರ್ಕ್ ಕಲರ್ ಇರ್ತವೆ. ಆಮೇಲೆ ಒಳಗಡೆಗೆ ಆ ಇನ್ನರ್ ಲೈನಿಂಗ್ ಇರುತ್ತಲ್ಲ, ಥರ್ಮಲ್ ವೇರ್ನ ಒಳಗಡೆ ಲೈನಿಂಗ್ ಇರುತ್ತಲ್ಲ, ಅಲ್ಲಿ ಶೈನಿಂಗ್ ಸರ್ಫೇಸ್ ಇರುತ್ತೆ, ಶೈನಿಂಗ್ ಮೆಟೀರಿಯಲ್ ಅನ್ನು ಹಾಕಿರ್ತಾರೆ. ಯಾಕೆ ಶೈನಿಂಗ್ ಮೆಟೀರಿಯಲ್ ಹಾಕಿರ್ತಾರೆ ಅಂತಂದ್ರೆ, ಇವಾಗ ನೋಡಪ್ಪ, ಇದು ನಿನ್ನ ಕೈ ಅಂತ ಇಟ್ಕೊಳ್ಳೋಣ, ಆಯ್ತಾ? ನಿನ್ನ ಕೈ ಮೇಲೆ ಒಂದು ಶರ್ಟ್ ಇದೆ, ಇದು ಇಲ್ಲಿಂದ ಬಾಡಿಯಿಂದ ಟೆಂಪರೇಚರ್ ಹೊರಗಡೆ ಹೋಗ್ತಾ ಇರುತ್ತೆ, ನಿನ್ನ ಕೈಯಿಂದ ಟೆಂಪರೇಚರ್ ಹೊರಗಡೆ ಹೋಗ್ತಾ ಇರುತ್ತೆ, ಹೀಟ್ ಹೊರಗಡೆ ಹೋಗ್ತಾ ಇರುತ್ತೆ. ಅದೇ ಶೈನಿ ಲೇಯರ್ ಇತ್ತು ಅಂದ್ರೆ ರಿಫ್ಲೆಕ್ಟ್ ಆಗಿ ವಾಪಸ್ ಬಂದ್ಬಿಡುತ್ತೆ. ಹಾಗಾಗಿ ಬಾಡಿ ಟೆಂಪರೇಚರ್ ಹೊರಗಡೆ ಹೋಗೋದಿಲ್ಲ, ಆವಾಗ ನಿಮ್ಮ ಮೈ ಬಿಸಿಯಾಗಿ ಇರುತ್ತೆ. ಅದು ಥರ್ಮಲ್ ವೇರ್ ನ ಕಾನ್ಸೆಪ್ಟ್. ಸೊ ಥರ್ಮಲ್ ವೇರ್ ಅಲ್ಲಿ ಇನ್ನರ್ ಲೈನಿಂಗ್ ಬಂದು ಶೈನಿ ಮೆಟೀರಿಯಲ್ ಇರುತ್ತೆ, ಆಯ್ತಾ? ಇದು ಇನ್ನೊಂದು ಎಕ್ಸಾಂಪಲ್ ಆಯ್ತು. ಮತ್ತೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ನಾರ್ಮಲಿ ಬಿಲ್ಡಿಂಗ್ಸ್ಗೆ ನಾವು ಮನೆಗಳಿಗೆ ಹೊರಗಡೆ ಲೈಟ್ ಕಲರ್ ಪೇಂಟ್ ಅನ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಹೊರಗಡೆ ನಾವು ಲೈಟ್ ಕಲರ್ ಪೇಂಟ್ ಅನ್ನ ಹೊಡೆದ್ರೆ
ಹೋದ್ರೆ ಸೂರ್ಯನ ಬಿಸಿಲು ಮನೆ ಮೇಲೆ ಬಿದ್ದಾಗ ಅದು ಹಂಗೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ, ಅಬ್ಸರ್ವ್ ಆಗೋದಿಲ್ಲ. ಅದೇ ಡಾರ್ಕ್ ಕಲರ್ ಹೊಡೆದ್ಬಿಟ್ರೆ ಅಬ್ಸರ್ವ್ ಆಗಿ ಮನೆ ಒಳಗಡೆ ಸೆಕೆ ಶುರು ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಎಕ್ಸಾಂಪಲ್ಸ್. ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಬಿಡ್ತೀನಪ್ಪ. ಏರೋಪ್ಲೇನ್ ನೋಡಿದಿರಲ್ವಾ ನೀವು? ಏರೋಪ್ಲೇನ್ ಹೊರಗಡೆ ಯಾವ ಥರದ ಕಲರ್ ಅನ್ನು ಪೇಂಟ್ ಮಾಡಿರ್ತಾರೆ? ಮೆಜಾರಿಟಿ ಆಫ್ ದ ಏರ್ಕ್ರಾಫ್ಟ್ಸ್ ಆರ್ ಕೋಟೆಡ್ ವಿತ್ ವೈಟ್ ಕಲರ್ ಪೇಂಟ್. ಯಾಕೆ? ಬಿಕಾಸ್ ಇನ್ಸೈಡ್ ದಿ ಏರ್ಕ್ರಾಫ್ಟ್ ಟೆಂಪರೇಚರ್ ಶುಡ್ ಬಿ ಅಂಡರ್ ಕಂಟ್ರೋಲ್. ಒಳಗಡೆ ಬಿಸಿ ಆಗಬಾರ್ದು. ಆಗಬಾರ್ದು ಅಂದರೆ ರೇಡಿಯೇಷನ್ ಅಬ್ಸರ್ವ್ ಆಗಬಾರ್ದು. ರೇಡಿಯೇಷನ್ ಅಬ್ಸರ್ವ್ ಆಗಬಾರ್ದು ಅಂತಂದ್ರೆ ಅಲ್ಲಿ ಲೈಟ್ ಕಲರೇ ಇರಬೇಕು. ಐ ಹೋಪ್ ಯು ಗಾಟ್ ದಿ ಕಾನ್ಸೆಪ್ಟ್ ಆಫ್ ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಬಾಡಿ. ಬ್ಲ್ಯಾಕ್ ಬಾಡಿ ಇಸ್ ಅ ವೆರಿ ಗುಡ್ ಅಬ್ಸರ್ವರ್, ಇಟ್ ಈಸ್ ಅ ವೆರಿ ಗುಡ್ ಎಮಿಟರ್. ಸೊ ಈ ಬ್ಲ್ಯಾಕ್ ಬಾಡಿಗೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ, ಇನ್ನೊಂದಷ್ಟು ಥಿಯರಿಯನ್ನು ಆಮೇಲೆ ಹೇಳ್ತೀನಿ. ಈಗ ಎಕ್ಸಾಂಪಲ್ ಬರೋಣ. ವಾಟ್ ಈಸ್ ಅ ಬ್ಲ್ಯಾಕ್ ಬಾಡಿ ಆಯಿತು, ಗಿವ್ ಎಕ್ಸಾಂಪಲ್ಸ್. ಆಕ್ಚುಲಿ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಅಂತ ಎಲ್ಲೂ ಇಲ್ಲ. ಸನ್ ಅಂದ್ರೆ ಸೂರ್ಯನನ್ನ ನಾವು ಬ್ಲ್ಯಾಕ್ ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ನಾನು ಬ್ಲ್ಯಾಕ್ ಅಂದ ತಕ್ಷಣ ಕಪ್ಪುಗಿರಬೇಕು ಅಂತ ಏನಿಲ್ಲ. ಕಪ್ಪುಗಿದ್ರೂ ಬ್ಲ್ಯಾಕ್ ಬಾಡಿ ಅಂತೀವಿ, ಬ್ರೈಟ್ ಆಗಿದ್ರೂ ಬ್ಲ್ಯಾಕ್ ಬಾಡಿ ಅಂತೀವಿ. ತುಂಬಾ ಬ್ರೈಟ್ ಆಗಿದೆ ಅಂದ್ರೆ ಅದು ಎಮಿಟ್ ಮಾಡ್ತಾ ಇದೆ ಅಂತ ಅರ್ಥ. ಕಪ್ಪುಗಿದೆ ಅಂದ್ರೆ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ ಆಯ್ತಾ? ಸೊ ಸನ್ ಈಸ್ ಅ ಬ್ಲ್ಯಾಕ್ ಬಾಡಿ. ಎನಿ ಡಾರ್ಕ್ ಕಲರ್ ಸರ್ಫೇಸ್, ಈಗ ನೀವು ಕರಿ ಶರ್ಟ್ ಹಾಕೊಂಡಿದ್ದೀರಾ, ಅದು ಬ್ಲ್ಯಾಕ್ ಬಾಡಿ. ಅಥವಾ ಡಾರ್ಕ್ ಕಲರ್ಡ್ ಸರ್ಫೇಸಸ್, ಇಟ್ ಈಸ್ ಆಲ್ಸೋ ಬ್ಲ್ಯಾಕ್ ಬಾಡಿ. ಬ್ಲ್ಯಾಕ್ ಕಲರೇ ಆಗ್ಬೇಕಂತೇನಿಲ್ಲ, ಡಾರ್ಕ್ ಕಲರ್ ಇದ್ರೂ ಕೂಡ ಅದು ಬ್ಲ್ಯಾಕ್ ಬಾಡಿ ಆಗುತ್ತೆ. ಸೊ ಇಷ್ಟು ಇವತ್ತಿಗೆ ಸಾಕು. ಮುಂದಿನ ವಿಡಿಯೋದಲ್ಲಿ ಈ ರೇಡಿಯೇಷನ್ ಸಂಬಂಧಪಟ್ಟಾಗೆ ಒಂದು ಸ್ಪೆಕ್ಟ್ರಮ್, ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಅಂತ ಇದೆ. ಆಮೇಲೆ ಒಂದು ಲಾ ಇದೆ, ಸ್ಟೀಫನ್ ಬೋಲ್ಟ್ಸ್ಮನ್ಸ್ ಲಾ ಅಂತ. ಅದನ್ನ ಹೇಳಿ ಇನ್ನೊಂದು ಚೂರು ಉಳ್ಕೊಳ್ಳುತ್ತೆ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ದಟ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. Some students are asking for questions and answers that I will take up in my next video, subsequent videos. Exams ಇನ್ನೇನು ಬರ್ತಾ ಇದೆ, ಆದಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇಂದ ಕ್ವಶನ್ಸ್ ಅನ್ನ ಪಿಕ್ ಮಾಡಿಕೊಂಡು ಸಾಲ್ವ್ ಮಾಡ್ತೀನಿ. ಓಕೆ, ಐ ವಿಲ್ ಎಂಡ್ ದಿ ವಿಡಿಯೋ ಹಿಯರ್. ಥ್ಯಾಂಕ್ ಯು.